ಟ್ರಸ್ಟ್ ನೂತನವಾಗಿ ಪ್ರಾರಂಭಿಸಿದ್ವಿ. ಕಾರ್ಯಚಟುವಟಿಕೆ ಪ್ರಾರಂಭ ಮಾಡಿ 3 ತಿಂಗಳ ಕಾಲ ಆಯಿತು. ನಮ್ಮ ಟ್ರಸ್ಟ್ನ ಗುರಿ ಉದ್ದೇಶಗಳೊಂದಿಗೆ ಉತ್ತಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು ಎಂಬ ನಿರ್ಧಾರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಂದಿನ ವಿಶೇಷ, ಇವತ್ತು ನಮಗೆ ಹೊಸ ವರ್ಷದಲ್ಲಿ ನಮ್ಮ ಟ್ರಸ್ಟ್ ಕಡೆಯಿಂದ ಕ್ಯಾಲೆಂಡರ್ ಒಂದನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಮತ್ತೆ ನಮ್ಮ ಇದು ಸ್ಟಿಕ್ಕರ್ಸ್, ಟ್ರಸ್ಟ್ನ ಸ್ಟಿಕ್ಕರ್ಸ್ ಕೊಡ್ತಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ನಗರಸಭೆಯೊಂದಿಗೆ ಪ್ಲಾಸ್ಟಿಕ್ ಮುಕ್ತ ತಾಲೂಕು ಮಾಡಬೇಕಂತ ಅದನ್ನು ನಾವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಅದಕ್ಕಾಗಿ ನಮಗೆ ಸಹಕಾರ ಕೊಡುವಂತ ಎಲ್ಲ ಇಲಾಖೆಗಳ ಅಧಿಕಾರಿಗಳಾಗ್ಬೋದು, ಬೇರೆ ಬೇರೆ ನಮ್ಮ ಬೇರೆ ರಾಜಕೀಯ ಪಕ್ಷದವರಾಗ್ಬೋದು, ಸಮಾಜ ಸೇವಕರಾಗ್ಬೋದು, ಸಹಕಾರ ನೀಡಬೇಕಂತ ನಾವು ಕೆಲವರೆಲ್ಲ ಮನವಿ ಮಾಡಿದ್ವಿ. ನಮ್ಗೆ ಆ ನಿಟ್ಟಿನಲ್ಲಿ ಈಗ ಈ ವರ್ಷದ ಮೊದಲನೇ ನಮ್ಮ ಟ್ರಸ್ಟ್ನ ಒಂದು ಬೆಳವಣಿಗೆಗೆ ಸಹಕಾರ ಕೊಟ್ಟಂತ ನಮ್ಮ KN ಅರವಿಂದ್ ಅವರು, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು, ಅವ್ರು ನಮಗೆ ಸಹಕಾರ ಕೊಟ್ಟು ಇಂದಿನ ನಮ್ಮ ಟ್ರಸ್ಟ್ಗಾಗಿ ಏನು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅನ್ಕೊಂಡಿದ್ವೋ ಅದನ್ನ ಅವರು ವೈಯಕ್ತಿಕವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಮೊದಲಿಗೆ ನಮ್ಮ ಟ್ರಸ್ಟ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ RI ಸುಬ್ರಹ್ಮಣ್ಯ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇವೆ. ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ವೆಂಕಟೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ವಿ. ಹಾಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ರಮೇಶ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಆಗ್ಲೇ ಉಪಾಧ್ಯಕ್ಷರಾದ ಗಣೇಶ್ ಪೈಲಕ್ಕಿಟ್ಟ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಕಾರ್ಯದರ್ಶಿಗಳಾದ ಹುಸೇನ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಟ್ರಸ್ಟಿ ಆದ ರೋಬೋ ಸುರೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇವೆ. ಮತ್ತೆ ಜಂಟಿ ಕಾರ್ಯದರ್ಶಿಗಳಾದ ಅಶೋಕ್ ಯಾದವ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೇವೆ. ಪರಸಕವಾಗಿ ನಮ್ಮ ಅಧ್ಯಕ್ಷರು ಮಾತಾಡ್ಬೇಕಂತ ತಿಳಿಸ್ತಾ ಇದ್ದೀವಿ. ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ KN ಅರವಿಂದ್ ಅವರಿಗೆ, ಕಂದಾಯ ನಿರೀಕ್ಷಕರಾದಂತಹ ಸುಬ್ರಹ್ಮಣ್ಯ ಸರ್ ಅವರಿಗೆ, ನಮ್ಮ ಆತ್ಮೀಯ ಮಿತ್ರರು ಹಾಗೂ ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂತಹ ವೆಂಕಟೇಶ್ವರ ಅವರಿಗೆ, ಅದೇ ರೀತಿ ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತಾ, ಏನು 2025ರ ಇವತ್ತಿನ ಹೊಸ ವರ್ಷದ ಕ್ಯಾಲೆಂಡರ್ ಮೊನ್ನೆ ದಂಡಾಧಿಕಾರಿಗಳಿಗೆ ಹಾಗೂ ಅರವಿಂದ್ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಬೇಕಾಗಿತ್ತು. ದಂಡಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳ ಸಭೆ ಹೋಗಿರೋದ್ರಿಂದ ಅರವಿಂದ್ ಅವರು ಹಾಗೂ ಕಂದಾಯ ನಿರೀಕ್ಷಕರು ಹಾಗೂ ನಮ್ಮ ವೆಂಕಟೇಶ್ ಅವರ ಕೈಯಲ್ಲಿ ಉದ್ಘಾಟನೆ ಮಾಡ್ತಾರೆ. 2025ರಲ್ಲಿ ರೆಸಲ್ಯೂಷನ್ ಏನಪ್ಪಾ ಅಂದ್ರೆ, ದಯವಿಟ್ಟು ತಾವು ಸಾರ್ವಜನಿಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಾವು ಹಿಂದಿನ ದಿನಗಳಲ್ಲಿ ಬಹಳಷ್ಟು ಕಂಪನಿ ಮಾಡಿದ್ದೀವಿ ಪ್ರಕೃತಿ ವಿರುದ್ಧವಾಗಿ. ಕನಿಷ್ಠ 2025ರಲ್ಲಾದರೂ ಪರಿಸರ ಸಂರಕ್ಷಣೆಗಾಗಿ ಒಂದಷ್ಟು ಕಾಳಜಿ ವಹಿಸೋಣ. ಏನ್ ಸಾಧ್ಯವಾದಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಬ್ಯಾಗ್ ನಿರ್ಮೂಲನೆ ಆಗಿರ್ಬೋದು, ಏನೋ ಒಂದು ವಿಶೇಷ ಹಬ್ಬ ಹರಿದಿನಗಳು ಇಲ್ಲ ಹುಟ್ಟುಹಬ್ಬಗಳಿಗೆ ಒಂದು ಗಿಡ ನೆಡುವುದರ ಮುಖಾಂತರ ಆಗಿರ್ಬೋದು, ಈ ತರ ಸಣ್ಣದಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮುಂದಿನ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಮಾಡಬಹುದು ಅಂತ 2025ರಲ್ಲಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀಡ್ತಾ, ಹಾಗೂ ಇಲ್ಲೆಲ್ಲರೂ ಬಂದಿರತಕ್ಕಂಥ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀಡ್ತಾ, ಅದೇ ರೀತಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೊಸ ವರ್ಷ ಶುಭಾಶಯಗಳು ನೀಡ್ತಾ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಪರಿಸರ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತಿನ ದಿನ 2025ನೇ ಸಾಲಿನ ದಿನದರ್ಶಿನಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರೇ ಹಾಗೂ ಉಪಾಧ್ಯಕ್ಷರಾಗಿ ಸ್ನೇಹಿತರಾಗಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಹುಸೇನ್ ಅವರೇ, ವೆಂಕಟೇಶ್ ಅಣ್ಣವರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಜ್ಯ ನಿರೀಕ್ಷಕ ಸುಬ್ರಹ್ಮಣ್ಯ ಅವರೇ, ಸುರೇಶ್ ಅವರೇ, ನಮ್ಮ ಮಿತ್ರರಾಗಿರ್ತಕ್ಕಂಥ ಹರೀಶ್ ಅವರೇ, ಅಶೋಕ್ ಅವರೇ, ಇವತ್ತಿನ ದಿನ 2025ನೇ ಸಾಲಿನ ಕರ್ನಾಟಕ ರಾಜ್ಯ ಪರಿಸರ ಸೇವಾ ಟ್ರಸ್ಟಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀರಾ. ಸಮಸ್ತ ತಾಲೂಕಿನ ನಾಗರಿಕರಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಬಾಳ್ಲಿ ಅಂತ 2025ನೇ ವರ್ಷ ನಿಮ್ಮೆಲ್ಲರ ಬಾಳಿನಲ್ಲಿ ಹೊಸ ಹರ್ಷ ತರಲಿ ಅಂತ ನಮ್ಮ ರಮೇಶ್ ತಂಡದವರು ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರಿಸರ ಸಂರಕ್ಷಣೆ ಮಾಡುವ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ಏನಂದ್ರೆ ಅವರವರು ಕೆಲಸ ನೋಡ್ಕೊಳ್ಳೋದ್ರಲ್ಲಿ ಅವರು ನಿಪುಣರಾಗಿದ್ದಾರೆ. ಅದರಲ್ಲಿ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಪರಿಸರ ಉಳಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದೇ ರೀತಿ ಇನ್ನ ಮುಂದಿನ ದಿನಗಳಲ್ಲಿ ಅವರು ಜನರಲ್ಲಿ ಈ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅಂತ ಹೇಳ್ತಾ ಈ 4 ಮಾತನ್ನು ಮಾತನಾಡೋ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತಾ ಇದ್ದೀನಿ.
ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ಈ ಹೊಸ ವರ್ಷದ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ. ಎಲ್ಲರೂ ಈ ಕ್ಯಾಲೆಂಡರ್ ಎಲ್ರಿಗೂ ಎಲ್ಲ ಮನೆಗಳಲ್ಲಿ ಹಾಕೊಂಡು ದಿನಗಟ್ಟಲೆ ಬೆಳಗ್ಗೆ ಎದ್ದ ತಕ್ಷಣನೇ ನೋಡಿದ ತಕ್ಷಣ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಕಾಣಿಸುತ್ತೆ. ಆಮೇಲೆ ದಿನಾಂಕಗಳು ನೋಡ್ತಾರೆ. ಅದನ್ನ ಪರಿಸರ ಸಂರಕ್ಷಣಕ್ಕೆ ಇಲ್ಲಿ ಭಾಗವಹಿಸಿದಂತ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರುಗಳು, ಪತ್ರಕರ್ತರು ಎಲ್ಲರಿಗೂ ಸ್ವಾಗತ ಹೇಳ್ತಾ, ಈ ಪರಿಸರ ರಕ್ಷಣೆ ಮಾಡಕ್ಕೆ ಇವಾಗಿಂದ ಶುರು ಮಾಡಿದ್ದಾರೆ. ಅದೇ ತರ ಈಗ ಪರಿಸರ ನಮ್ಗೆ ಗಾಳಿ, ವಾತಾವರಣ, ನೀಟ್ನೆಸ್ ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದಾರೆ. ಈ ಕ್ಯಾಲೆಂಡರ್ ಮನೆಗಿದ್ರು ಅದ್ ನೋಡಿದ ತಕ್ಷಣ ಸ್ವಲ್ಪ ಅರ್ಧ ಜ್ಞಾಪಕ ಬರುತ್ತೆ. ಎಲ್ಲರೂ ಈಗ ಏನಾಗತ್ತಂದ್ರೆ ಕಸ ಎಲ್ಲ ಬೀದಿಗೆ ಬಿಸಾಕ್ತಾರೆ. ಒಂದ್ ಕಡೆ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗಿರುತ್ತೆ, ಪರಿಸರ ಹಾಳಾಗೋದಿಲ್ಲ. ಅದೆಲ್ಲ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ. ಈ ಮಾಡ್ತಾ ಇರೋದ್ರಿಂದ ಇದು ಒಳ್ಳೆ ಸಂಘ ಇದು ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ, ಈ ಕ್ಯಾಲೆಂಡರ್ನ ಮನೆಗೂ ತಲುಪಲಿ. ಇನ್ನ ಮುಂದಿನ ದಿನದಲ್ಲಿ ಎಲ್ಲ ಈ ಪರಿಸರ ಮಾಲಿನ್ಯದ ಬಗ್ಗೆ ಎಲ್ಲ ಅರಿವು ಮೂಡಲಿ ಅಂತ ಹೇಳ್ಬಿಟ್ಟು ಎರಡು ಮಾತನ್ನು ಮುಗಿಸ್ತಾ ಇದ್ದಾರೆ. 25ನೇ ಇಸ್ವಿಯ ಏನು ಕರ್ನಾಟಕ ರಾಜ್ಯದ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಈ ಒಂದು ಪ್ರಥಮವಾಗಿ ನಮ್ಮ ಮೂಡಲಬಾಗಿಲಿನಿಂದ ಇವತ್ತು ನಮ್ಮ ರಾಜ್ಯ ಸಂಘಟನಾ ಸಂಸ್ಥೆ ರಿಜಿಸ್ಟ್ರೇಷನ್ ಇವತ್ತು ಪ್ರಾರಂಭ ಆಗಿದೆ. ಇವತ್ತು ನಮ್ಮ ಟ್ರಸ್ಟ್ ಎಲ್ಲ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಇಲ್ಲಿ ಇನ್ನ ಉನ್ನತ ಮಟ್ಟದಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಇದನ್ನು ಒಂದು ಉತ್ತಮ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಥಮ ವರ್ಷದ ದಿನವನ್ನು ಅವರಿಗೆ ಸ್ವಾಗತವನ್ನ ಕೋರ್ತಾ, ಜೊತೆಗೆ ಇಲ್ಲಿ ಅವ್ರಿಗೂ ಸಹ ನಮ್ಮ ರಾಜ್ಯದ ತಾಲೂಕು ಅಧ್ಯಕ್ಷರಾಗಿದ್ದಾಗೆ ಅರವಿಂದ್ ಸರ್ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇಷ್ಟೊತ್ತು ಕೇಳ್ಕೊಟ್ಟೆ, ಅವ್ರಿಗೂ ಸಹ ಉತ್ತಮ ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೋರುತ್ತಾ, ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಹಾಗೂ ಇಲ್ಲಿನ ಪತ್ರಕರ್ತರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಈ ಒಂದು ಹೊಸ ವರ್ಷ ಒಳ್ಳೆ ಶುಭ ಸುದ್ದಿಯನ್ನು ಕೊಳ್ಳಿ ಅಂತ ಹಾರೈಸ್ತಾ ಈ ಒಂದು 2 ಮಾತು ಮುಗಿಸೋದಕ್ಕೆ ನಿಮ್ಮೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಋಣಿಯಾಗಿರುತ್ತೇನೆ. ಹಾಗೂ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಅಧ್ಯಕ್ಷರಿಗಳಿಗೂ ಎಲ್ರಿಗೂ ಹೊಂದಿಸ್ತಾ 2 ಮಾತಷ್ಟೇ. ಪರಿಸರ ಅನ್ನೋದು ನಮ್ಮ ಪೀಳಿಗೆಗೆ ಈಗಿನ ಕಾಲಘಟ್ಟದಲ್ಲಿ ಅಗತ್ಯವಾದದ್ದು. ನಾವು ಕಾರ್ಯಕ್ರಮ ಟ್ರಸ್ಟ್ ನ ಉದ್ಘಾಟನೆ ಮಾಡಿದಾಗ, ಟ್ರಸ್ಟ್ ಮಾಡಬೇಕು ಅಂದಾಗ ನಾವು ಅರವಿಂದ್ ಭೇಟಿ ಆದ್ವಿ. ನಾವು ಟ್ರಸ್ಟ್ ಮಾಡಬೇಕು ಅಂದಾಗ ಅರವಿಂದ್ ಭೇಟಿ ಆದಾಗ, ನೀವ್ ಮಾಡ್ರೋಣ, ನಾವೆಲ್ಲರೂ ಜೊತೆಗಿರ್ತೀವಿ, ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ. ಉದ್ಘಾಟನೆ ಕಾರ್ಯಕ್ರಮ ಕೂಡ ನಮ್ ಜೊತೆ ಇದ್ದಾರೆ. ಈ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದ್ದಾರೆ. ನಮ್ ಟ್ರಸ್ಟ್ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಇನ್ನು ಮುಂಚೆ ಅವರಲ್ಲಿ ಒಂದು ಮನವಿ ಮಾಡ್ಕೊಂತೀವಿ. ನಾವು ಯಾವುದೇ ಇವಾಗ ಈ ಮಧ್ಯದಾಗ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದ್ವಿ. ಪ್ಲಾಸ್ಟಿಕ್ ಮುಕ್ತ ಮುಳಬಾಗಿಲು ನಗರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದೀವಿ. ಅದಕ್ಕೆ ಅವ್ರು ಪೂರ್ತಿ ಬೆಂಬಲ ಕೊಡ್ತೀವಿ ಅಂತ ಹೇಳವ್ರೆ. ಆದಷ್ಟು ಒಂದು ದಿನಾಂಕ ತಾವು ಕೊಟ್ರೆ ಆ ದಿನಾಂಕದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿ ಜನರಿಗೆ ಅರಿವು ಮೂಡಿಸ್ಬಿಟ್ಟು ಪ್ರಕೃತಿನ ಉಳಿಸೋಣ. ನಾವು ಇವಾಗ ನಮ್ಗಿರೋ ದೊಡ್ಡ ಹೋರಾಟ ಏನು ಅಂದ್ರೆ ಪ್ರಕೃತಿನ ಉಳಿಸ್ಬೇಕು, ಮರ ಬೆಳೆಸ್ಬೇಕು. ಆ ನಿಟ್ಟಿನಲ್ಲಿ ನಾವು ಹೋಗೋಣ. ಆ ನಿಟ್ಟಿನಲ್ಲಿ ನೀವು ನಮ್ ಜೊತೆ ಇರ್ತೀರಾ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತಾ ನನ್ನ 7 ಮಾತನ್ನು ಮುಗಿಸ್ತೀನಿ.